ಅಸಂಖ್ಯಾತರ ಮಾರಾಟಗಾರರ ಮಳಿಗೆಯ ಮೇಲೆ ಜಂಟಿ ಕೃಷಿ ನಿರ್ದೇಶಕ ಕಲಬುರ್ಗಿರವರ ನೇತೃತ್ವದಲ್ಲಿ ದಿಢೀರನೆ ದಾಳಿ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಯಲ್ಲಿ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಲಾಗುತ್ತಿದ್ದ ಮಳಿಗೆಗಳ ಮೇಲೆ ಕೃಷಿ ಅಧಿಕಾರಿಗಳು ದಿಢೀರನೆ ದಾಳಿ ನಡೆಸಿ ಕ್ರಮ ಜರುಗಿಸಿದ್ದಾರೆ. ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಹೈಬ್ರಿಡ್ ಬಿಟಿ ಹತ್ತಿ ಮತ್ತು ಹೈಬ್ರಿಡ್ ಸೂರ್ಯಕಾಂತಿ ಬೀಜಗಳನ್ನು 2.5 ಸಾವಿರ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಿತ್ತನೆ ಬೀಜಗಳನ್ನು ಮಾರಾಟದ ಏಜೆನ್ಸಿಗಳು ನಿಗದಿತ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಲಾಗುತ್ತಿರುವ ಕುರಿತು ದೂರುಗಳು ಲಭ್ಯಗೊಂಡ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಚೇರಿಯ ಸಾರ್ವಜನಿಕ ಕುಂದುಕೊರತೆಗಳ ವಿಭಾಗದ ವಿಶೇಷ ಕರ್ತವ್ಯ ಅಧಿಕಾರಿಗಳ ನಿರ್ದೇಶನದಂತೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ನಿಗದಿತ ದರದಲ್ಲಿ ಮಾರಾಟ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು, ಹೆಚ್ಚಿನ ದರದಲ್ಲಿ ಮಾರಾಟಕ್ಕೆ ಮುಂದಾದರೆ ದೂರು ನೀಡುವಂತೆ ರೈತರಲ್ಲಿ ಮನವಿ ಮಾಡಿಕೊಂಡರು. ಈ ಹಿಂದೆಯೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಅಫ್ಜಲ್ಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಾಂತೇಶ್ ಎಸ್ ಜಮಾದಾರ್ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಶ್ರೀಸೆಲ್ ಎಸ್ ಗೊಳ್ಳೆ ಸೇರಿದಂತೆ ಅನೇಕರು ಸೇರಿಕೊಂಡು ಸಹಾಯಕ ಕೃಷಿ ನಿರ್ದೇಶಕ ಕೃಷಿ ಇಲಾಖೆ ಅಫ್ಜಲ್ಪುರ ರವರಿಗೆ ಅಫ್ಜಲ್ಪುರ ತಾಲೂಕಿನ ಆಗ್ರೋಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕ ಹಾಗೂ ಬೀಜಗಳ ಆಗ್ರೋದ ಎದುರುಗಡೆ ಫಲಕ ಹಾಕುವ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಅಫ್ಜಲ್ಪುರ ತಾಲೂಕಿನ ಆಗ್ರೋಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕ ಹಾಗೂ ಬೀಜಗಳ ಒಂದು ಆಗ್ರೋದಲ್ಲಿ ಮಾರಾಟ ಮನ ಬಂದಂತೆ ಆಗ್ರೋ ಮಾಲೀಕರು ಮನ ಬಂದಂತೆ ದರ ನಿಗದಿ ಮಾಡಿ ಮಾರಾಟ ಮಾಡುತ್ತಿರುವುದರಿಂದ ಇವತ್ತು ನಾವು ಅಫ್ಜಲ್ಪುರ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ನೀಡಲು ಬಂದಿದ್ವಿ. ಏನಪ್ಪ ಅಂದರೆ, ಒಂದೇ ಕಂಪ್ನಿ DAP ಇರಲಿ ಯೂರಿಯಾ ಇರಲಿ ಯಾವುದೇ ವಸ್ತು ಒಂದೇ ಕಂಪ್ನಿ ವಸ್ತುವಿಗೆ ಒಂದೊಂದು ಆಗ್ರಹದಲ್ಲಿ ಒಂದೊಂದು ದರ ಅವರು ಮನ ಬಂದಂತೆ ದರ ನಿಗದಿ ಮಾಡ್ತಾ ಇದ್ದಾರೆ. ಮತ್ತು ಎರಡನೇದು ಏನಪ್ಪ ಅಂದರೆ, ರೈತರಿಗೆ ರಸೀದಿ GST ರಸೀದಿ ಕೊಡ್ತಾ ಇಲ್ಲ. ರಸೀದಿ ರೈತರು ಇವತ್ತು ಬೀಜ ಹತ್ತಿ ಬೀಜ ಆಗಲಿ ಪ್ರತಿಯೊಂದು ಯಾವುದೇ ದುಡ್ಡು ಕೊಟ್ಟು ಇವತ್ತು ಖರೀದಿ ಮಾಡ್ತಿರುವಂಥ ರೈತರಿಗೆ ರಸೀದಿ ನೀಡುವಲ್ಲಿ ಇವತ್ತು ಆಗ್ರೋ ಮಾಲೀಕರು ಯಾವುದೋ ಒಂದು ಉತ್ತರ ಕೊಟ್ಟು ಇಲ್ಲ ರಸೀದಿ ನಾವು ನೀಡಂಗಿಲ್ಲ ಅಂತ ಹೇಳುವಂಥ ಮಾತನ್ನು ಇವತ್ತು ರೈತರಿಗೆ ತಿಳುವಳಿಕೆ ನೀಡ್ತಾ ಇಲ್ಲ, ರೈತರಿಗೆ ರಸೀದಿ ಕೊಡ್ತಾ ಇಲ್ಲ. ಅದೇ ರೀತಿ ಎರಡನೇದು ಏನಪ್ಪ ಅಂದರೆ, ರೈತರು ಖರೀದಿಸಿದ ವಸ್ತುವಿನ ಜೊತೆ ಬೇರೆ ವಸ್ತು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಯಾವುದೋ ಒಂದು ಪ್ಯಾಕೆಟ್ ಆಗಲಿ ಏನೋ ಒಂದು ವಸ್ತು ನೀಡಿ ಅದಕ್ಕೆ ಮನ ಬಂದಂತೆ ರೇಟ್ ಹಚ್ತಾ ಇದ್ದಾರೆ. ರೈತರು ಯಾವ ವಸ್ತು ಖರೀದಿ ಮಾಡ್ತಾ ಇದ್ದಾರೆ ಅದೇ ವಸ್ತು ಮಾತ್ರ ರೈತರಿಗೆ ನೀಡಬೇಕು. ರೈತರಿಗೆ ಅವರು ಬೇಕಾದರೆ ತಗೋಬೋದು, ಇಲ್ಲಾಂದರೆ ಬಿಡ್ಬೋದು. ಆದರೆ ಇವರು ಆಗ್ರೋ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅದು ವಸ್ತು ಅವರು ಯಾವಾಗ ಖರೀದಿ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಬೇರೆ ಎಲ್ಲ ಕಂಪ್ನಿಯಿಂದ ಡೈರೆಕ್ಟ್ ಬಂದಿದೆ, ನೀವು ಅದ್ರ ಜೊತೆ ಇದು ವಸ್ತು ತಗೋಬೇಕಂತ ಹೇಳಿ ರೈತರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ಇವು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮತ್ತು ರೈತರಿಗೆ ಮತ್ತು ಆಗ್ರೋ ಮಾಲೀಕರ ಜೊತೆ ಕೂಡಲೇ ಸಭೆ ಮಾಡಬೇಕು. ರೈತರಿಗೆ ಎಲ್ಲ ತಾಲೂಕಿನ ರೈತರ ತಿಳುವಳಿಕೆ ಆಗಬೇಕಾದರೆ ಸಭೆ ಮಾಡಿದಾಗ ಮಾತ್ರ ಅಫ್ಜಲ್ಪುರ ತಾಲೂಕಿನ ಎಲ್ಲ ರೈತರಿಗೆ ಗೊತ್ತಾಗುತ್ತೆ. ಹೀಗಾಗಿ ಪ್ರತಿಯೊಂದು ಆಗ್ರೋದಲ್ಲಿ ರೈತರು ಇವತ್ತು ಪ್ರತಿಯೊಂದು ಆಗ್ರೋದಲ್ಲಿ ರಸಗೊಬ್ಬರ ಕೀಟನಾಶಕ ಆಗಲಿ ಮತ್ತು ಬೀಜಗಳಾಗಲಿ ಅದರ ದರವನ್ನು ಪ್ರತಿಯೊಂದು ಆಗ್ರೋದಲ್ಲಿ ಬೋರ್ಡ್ ಇರಬೇಕು. ಆ ಬೋರ್ಡ್ ಒಂದು ಆಗ್ರೋದಲ್ಲಿ ಇದೆ, ಒಂದು ಆಗ್ರೋದಲ್ಲಿ ಇಲ್ಲ. ಬೋರ್ಡಲ್ಲೇ ಪ್ರತಿಯೊಂದು ಆಗ್ರೋದಲ್ಲಿ ಬೋರ್ಡ್ ಇರಬೇಕು. ರೈತರು ಕೂಡ ಆ ಬೋರ್ಡ್ ಮೇಲೆ ಇರುವಂಥ ರೇಟು ಪ್ರಕಾರ ಖರೀದಿ ಮಾಡಬೇಕು. ಒಂದು ವೇಳೆ ಒಂದು ಆಗ್ರೋದಲ್ಲಿ ಹೆಚ್ಚು ರೇಟ್ ಇದೆ, ಒಂದು ಆಗ್ರೋದಲ್ಲಿ ಕಮ್ಮಿ ರೇಟ್ ಇದ್ದರೆ ಕೂಡಲೇ ಕೃಷಿ ಇಲಾಖೆಗೆ ರೈತರು ಬಂದು ಭೇಟಿಯಾಗಬೇಕು, ಇಲ್ಲಾಂದ್ರೆ ನಮ್ಮ ರೈತ ಸಂಘಕ್ಕೆ ಸಂಪರ್ಕಿಸಬೇಕಂತ ಹೇಳಿ ನಾನು ರೈತರಿಗೆ ಕೂಡ ಈ ಹೋರಾಟದ ಮೂಲಕ ಮತ್ತು ಇವೇನು 4-5 ಬೇಡಿಕೆ ಏನಿದಾವೆ, ಇವು 4-5 ಬೇಡಿಕೆಗಳು ಕೂಡಲೇ 10ನೇ ತಾರೀಕರ ಒಳಗೆ 10/6/2024 ಒಳಗೆ ಈ ಬೇಡಿಕೆಗಳು ಕೂಡಲೇ ಬಗೆಹರಿಸದಿದ್ದರೆ ನಾವು ತಾಲೂಕಿನ ಕೃಷಿ ಇಲಾಖೆಯ ಆಫೀಸ್ ಎದುರುಗಡೆ ಉಗ್ರವಾದ ವಿವಿಧ ಸಂಘಟನೆಗಳ ಜೊತೆ ಕೂಡಿ ಉಗ್ರವಾದ ಹೋರಾಟನ ನಾವು ಹಮ್ಮಿಕೊಳ್ಳಲಿದ್ದೇವೆ. ಈ ಹೋರಾಟನೆಗೆ ಇಡೀ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರು ಮಂಜುನಾಥ ನಾಯಕಪಡಿ, ಅದೇ ರೀತಿ ದತ್ತು ಪೂಜಾರಿ ಅಥವಾ ನಾವು ಈಗಾಗಲೇ ದಿನಾಂಕ ಕೂಡ ಈ ಪತ್ರಿಕೆಯಲ್ಲಿ ಕೂಡಲೇ ಸಹಾಯಕ ಕೃಷಿ ನಿರ್ದೇಶಕರು ಈ ಬೇಡಿಕೆಗಳನ್ನು 10ನೇ ತಾರೀಕಿಗೆ ಒಳಗೆ ಹರಿಸದಿದ್ದರೆ ನಾವು 10ನೇ ತಾರೀಕಿಗೆ ತಾಲೂಕಿಗೆ ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತು ಹೇಳಿ ನಾನು